ಗೀತಾ ಮಹಾತ್ಮೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮಗಳನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಭಗವಂತನ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಂಡರೆ ಈ ಪ್ರಪಂಚದಲ್ಲಿ ಆನಂದದಿಂದ ಬದುಕಬಹುದು. ಇದುವರೆಗೂ ತಾನು ಯಾರು, ತನ್ನನ್ನು ಯಾರು ಹೇಗೆ ಪೂಜಿಸುತ್ತಾರೆ, ಮೂಢರು ಯಾರು, ಜ್ಞಾನಿಗಳು ಯಾರು ಎಂದು ಭಗವಂತ ತಿಳಿಸಿದ್ದಾನೆ. ಈ ಎಲ್ಲ ಯೋಚನೆಯನ್ನು ಬಿಟ್ಟು ಶ್ರದ್ಧಾಭಕ್ತಿಯಿಂದ ತನ್ನಲ್ಲಿ ಮನಸ್ಸನ್ನು ಇರಿಸಿದರೆ ಸಾಕು, ತಾನು ಅವರ ಯೋಗ ಅಂದರೆ ಮನಸ್ಸಿಗೆ ಸಮಾಧಾನ ಹಾಗೂ ಕ್ಷೇಮ ಅಂದರೆ ಸಂತೋಷ ಹಾಗೂ ಸುರಕ್ಷತೆ ನೋಡಿಕೊಳ್ಳುತ್ತೇನೆ ಎನ್ನುತ್ತಿದ್ದಾನೆ. ಅರ್ಥಾತ್ ಆ ಭಕ್ತನ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಹಾಗೂ ಸುರಕ್ಷತೆಯನ್ನು ಕೊಡುತ್ತೇನೆ ಎಂದು ಭಗವಂತ ಹೇಳುತ್ತಿದ್ದಾನೆ. ಹಿಂದೆ ಕೂಡು ಕುಟುಂಬ ವ್ಯವಸ್ಥೆ ಇದ್ದಾಗ ಮನುಷ್ಯನಿಗಿದ್ದ ಶಾಂತಿ ಹಾಗೂ ನೆಮ್ಮದಿ ಇಂದು ಇಲ್ಲ. ಕೇವಲ ಹೊಟ್ಟೆ ಹಾಗೂ ಬಟ್ಟೆ ಬಿಟ್ಟರೆ ಬೇರಾವ ಸೌಕರ್ಯಗಳು ಕುಟುಂಬದಿಂದ ಸಿಗದಿದ್ದರೂ ಮನುಷ್ಯ ತನ್ನವರಲ್ಲಿ ಜಗಳವಾಡದೆ ಮನೆಯ ಹಿರಿಯರನ್ನು ದೇವರಂತೆ ಪೂಜಿಸುತ್ತಿದ್ದ. ಅರ್ಥಾತ್ ಪ್ರೀತಿಯಿಂದ ಗೌರವ ಕೊಡುತ್ತಿದ್ದ. ಮನೆಯ ಹಿರಿಯರೂ ಸಹ ತಮ್ಮ ಕುಟುಂಬಸ್ಥರಲ್ಲಿ ತಾರತಮ್ಯ ಮಾಡದೆ ಪ್ರೀತಿಯಿಂದ ಕಾಣುತ್ತಾ ಎಲ್ಲ ಜವಾಬ್ದಾರಿಗಳನ್ನು ತಾವೇ ನಿರ್ವಹಿಸಿ ಕುಟುಂಬದ ಇತರರಿಗೆ ಯಾವುದೇ ಆತಂಕ ಹಾಗೂ ಒತ್ತಡ ಕೊಡದೆ ಇಡೀ ಕುಟುಂಬ ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಿದ್ದುದು ಇತಿಹಾಸ. ಕುಟುಂಬದಲ್ಲಿ ಬಹಳಷ್ಟು ಜನರಿದ್ದರೂ ಪರಸ್ಪರ ಸಹಾಯ, ಸಹಕಾರ ಹಾಗೂ ಸಮಭಾವದಿಂದ ಆನಂದವಾಗಿರುತ್ತಿದ್ದುದನ್ನು ತಮ್ಮ ಬಾಲ್ಯದಲ್ಲಿ ಕಂಡವರೂ ಅನೇಕರಿದ್ದಾರೆ. ಆದರೆ ನಾನು ಎನ್ನುವ ಅಹಂಕಾರ ಎಲ್ಲರನ್ನೂ ದೂರ ಮಾಡಿ ಪ್ರತಿಯೊಬ್ಬರೂ ಇಂದು ಮನಸ್ಸಿನ ಸ್ಥಿಮಿತ ಕಳೆದುಕೊಂಡು ಅನಾರೋಗ್ಯ ಅನುಭವಿಸುತ್ತಿರುವುದು ಕಾಣುವುದು ಸತ್ಯ. ದೇವನೊಬ್ಬ, ನಾಮ ಹಲವು ಎಂಬ ಒಂದು ನಂಬಿಕೆಯಿಂದ ಬಾಳಿದರೆ ಜಗತ್ತಿನಲ್ಲಿರುವ ಎಲ್ಲ ಮತಾಂಧರ ಮನಸ್ಸು ಪರಿವರ್ತನೆಗೊಂಡು ಆ ಮುಖೇನ ಜಗತ್ತನ್ನೇ ಬದಲಾಯಿಸಬಹುದು. ಹರಿ ಓಂ ತತ್ಸತ್.